ಬುದ್ಧಿ ಸಾಮರ್ಥ್ಯದ ಜೊತೆ ಪ್ರಯತ್ನವಿರಲಿ. ಇದು ಇಂದಿನ ಕಬೀರವಾಣಿಯ ಶೀರ್ಷಿಕೆ. ಕೈಸಾ ಭಿ ಸಾಮರ್ಥ್ಯ ಹೋ ಬಿನ್ ಉದಮ ದುಃಖ ಪಾಯೆ, ನಿಕಟ ಆಸನ ಬಿನ್ ಕರ್ ಚಲೆ ಕೈಸೆ ಮುಖ ಮೇ ಜಾಯೆ. ಮನುಷ್ಯನ ಬಳಿ ಎಷ್ಟೇ ಬುದ್ಧಿಮತ್ತೆ, ಶಕ್ತಿ, ಸಾಮರ್ಥ್ಯಗಳಿದ್ದರೂ ಕೂಡ ಯಾವುದೇ ಕೆಲಸ ಯಶಸ್ವಿ ಆಗಲಿಕ್ಕೆ ಪರಿಶ್ರಮದ ಅಗತ್ಯತೆ ಇದ್ದೇ ಇದೆ. ಸಾಮರ್ಥ್ಯಕ್ಕೆ ತಕ್ಕ ಪೂರಕವಾದ ಕಾರ್ಯ ಪ್ರಯತ್ನ ನಡೆಸುವುದು ಅಷ್ಟೇ ಮುಖ್ಯ. ಬುದ್ಧಿ ಸಾಮರ್ಥ್ಯಗಳು ಒಂದು ಕಡೆಗಾದರೆ ಅವುಗಳ ಪ್ರಯೋಜನ ಸರಿಯಾಗಿ ಆಗಬೇಕಾದರೆ ಸತತವಾದ ತಪಸ್ಸು ಅತ್ಯಗತ್ಯ. ಉಪನ್ಯಾಸ ನೀಡುವ ಕೌಶಲ್ಯ ಹೊಂದಿದ ವ್ಯಕ್ತಿ ಅದಕ್ಕೆ ಪೂರಕವಾಗಿ ಓದುವ, ಬರೆಯುವ, ಕೇಳುವ, ಚಿಂತನೆ ಮಾಡುವ ಮುಂತಾದ ಕಾರ್ಯಗಳನ್ನು ನಡೆಸಿದಾಗ ಮಾತ್ರ ಅವರ ಉಪನ್ಯಾಸ ಮತ್ತಷ್ಟು ಪರಿಣಾಮಕಾರಿಯಾಗಿರಲಿಕ್ಕೆ ಸಾಧ್ಯ. ಸಂಗೀತದ ಅಭಿರುಚಿ ಹೊಂದಿದ ವ್ಯಕ್ತಿ ಹುಟ್ಟಿನಿಂದಲೇ ಕುಶಲನಾಗಿದ್ದರೂ ಕೂಡ ಸಂಗೀತವನ್ನು ಶಿಸ್ತುಬದ್ಧವಾಗಿ ರೂಪಿಸಿಕೊಳ್ಳಲು, ಅದನ್ನು ಒಲಿಸಿಕೊಳ್ಳಲು ಗಂಟೆಗಟ್ಟಲೆ ರಿಯಾಜ್ ಮಾಡುವುದು ಅವಶ್ಯಕ. ಅದೇ ರೀತಿ ಕ್ರೀಡಾಪಟು ಎಷ್ಟೇ ಸಮರ್ಥನಾಗಿದ್ದರೂ ಪ್ರತಿನಿತ್ಯ ಮೈದಾನದಲ್ಲಿ ಬೆವರು ಹರಿಸಲೇಬೇಕು. ಮೈಯಿಂದ ಬೆವರು ಹರಿದಾಗ ಮಾತ್ರ ಯಶಸ್ಸು ಎಂಬ ಗಂಗೆ ಹರಿದು ಬಂದೀತು. ಸಾಮರ್ಥ್ಯವೇನೇ ಇದ್ದರೂ ಪ್ರಯತ್ನವಿಲ್ಲದೆ ಫಲವಿಲ್ಲ. ಸಾಮರ್ಥ್ಯವೇನೇ ಇದ್ದರೂ ಪ್ರಯತ್ನವಿಲ್ಲದೆ ಫಲವಿಲ್ಲ. ಬಡಿಸಿದ ಅನ್ನ ಎದುರಿಗಿದ್ದರೂ ಬಾಯಿಗೆ ಬಂದು ಬೀಳುವುದಿಲ್ಲ. ಬಡಿಸಿದ ಅನ್ನ ಎದುರಿಗಿದ್ದರೂ ಬಾಯಿಗೆ ಬಂದು ಬೀಳುವುದಿಲ್ಲ ಎಂದು ಸಂತ ಕಬೀರರು ಮಾರ್ಮಿಕವಾಗಿ ಹೇಳಿದ್ದಾರೆ. ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋ ಮಾಸ್ ಅಂದರೆ ಉರುಳುವ ಕಲ್ಲಿಗೆ ಹಾವಸಿ ಹಿಡಿಯದು ಎಂಬ ಗಾದೆ ಇದೆ. ಕಲ್ಲು ಎಷ್ಟೇ ಬಲಿಷ್ಠವಾಗಿದ್ದರೂ ಅದು ಉರುಳದೆ ಒಂದೇ ಕಡೆ ನಿಂತುಕೊಂಡರೆ ಅದಕ್ಕೆ ಹಾವಸ ಹಿಡಿದೀತು. ಉಪಯೋಗಿಸದೇ ಇದ್ದ ಕತ್ತಿಗೆ ಜಂಗು ಹಿಡಿದು ಅದು ಪ್ರಯೋಜನಕ್ಕೆ ಬಾರದೆ ಹೋದಿತು. ಹಾಗಾಗಿ ಪ್ರತಿಯೊಂದು ಕ್ರಿಯೆಗೂ ನಮ್ಮ ಪಾಲಿನ ಪ್ರಯತ್ನ ಅಷ್ಟೇ ಮಹತ್ವದ್ದಾಗಿದೆ. ನಮ್ಮ ಎದುರಿಗೆ ತಾಟಿನಲ್ಲಿ ಅನ್ನ ಇದ್ದರೂ ಸಹ ಅದು ಹೊಟ್ಟೆ ಸೇರಲು ಕೈ ಹಾಕಿ ತಿನ್ನಲೇಬೇಕು ಎಂಬುದು ಕಬೀರರ ಸ್ಪಷ್ಟೋಕ್ತಿ. ಕುದುರೆಯನ್ನು ಕೆರೆಯವರೆಗೆ ಒಯ್ಯಬಹುದು, ಆದರೆ ಕೆರೆಯ ನೀರನ್ನು ಕುಡಿಯಬೇಕಾದುದು ಕುದುರೆಯೇ ಅಲ್ಲವೇ? ಹಾಗಾಗಿ ಪ್ರಯತ್ನ ಎನ್ನುವುದು ಸಾಧನೆಗೆ ಪೂರಕವಾದದ್ದು. ಮರದ ತುಂಬ ಫಲಗಳು ಸುರಿದಿದ್ದರೂ ಮರವನ್ನು ಹತ್ತಿ ಕೊಯ್ಯದ ಹೊರತು ಅವು ನಮಗೆ ದಕ್ಕಲಾರವು. ಅದೇ ರೀತಿ ರೈತ ಬೀಜ ಬಿತ್ತುವುದರ ಜೊತೆಗೆ ಕಾಲ ಕಾಲಕ್ಕೆ ಅದಕ್ಕೆ ಅಗತ್ಯವಾದ ನೀರು, ಗೊಬ್ಬರ ನೀಡಿದಾಗ ಮಾತ್ರ ಫಸಲು ಕೈಗೆ ಬಂದೀತು. ಸಾಮರ್ಥ್ಯವೆಂಬ ರಥ ಮುನ್ನಡೆಯಲು ಪ್ರಯತ್ನದ ಗಾಲಿಗಳು ಅಷ್ಟೇ ಮುಖ್ಯ. ಹಾಗಾಗಿ ಸಾಮರ್ಥ್ಯ ಮತ್ತು ಪ್ರಯತ್ನಗಳ ಸಾತತ್ಯ ಹಾಗೂ ಸಾಂಗತ್ಯ ಮಾತ್ರ ಯಶೋಮಾರ್ಗದ ಕಡೆಗೆ ನಮ್ಮನ್ನು ಕೊಂಡೊಯ್ದೀತು ಅಲ್ವೇ? ಉರುಳುವ ಕಲ್ಲಿಗೆಂದು ಹಾವಸೆ ಹಿಡಿಯದು, ಉರುಳುವ ಕಲ್ಲಿಗೆಂದು ಹಾವಸೆ ಹಿಡಿಯದು, ಹರಿಯುವ ನೀರೆಂದು ಕೊಚ್ಚೆ ಗಣಕಾಗದು. ಕತ್ತಿ ಬಳಸುತ್ತಲಿರೆ ಸದಾ ಹರಿತವಿದ್ದೀತು, ಕತ್ತಿ ಬಳಸುತ್ತಲಿರೆ ಸದಾ ಹರಿತವಾಗಿದ್ದೀತು. ಶಕ್ತಿಗೆ ಸಾಧನೆಯಾಸರೆ ಶ್ರೀ ವೆಂಕಟ, ಶಕ್ತಿಗೆ ಸಾಧನೆಯಾಸರೆ ಶ್ರೀ ವೆಂಕಟ. ನಮಸ್ಕಾರ.